ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಹಳ್ಳಿಯಲ್ಲೋ ಅಥವಾ ಪಟ್ಟಣದಲ್ಲೋ ಒಂದು ಸೈಟ್ ಅಥವಾ ಮನೆ ತಗೋಬೇಕು ಅಂತ ಪ್ಲಾನ್ ಮಾಡಿದ್ದೀರಾ, ಅಥವಾ ನಿಮ್ಮ ಆಸ್ತಿಯನ್ನು ಬೇರೆಯವರಿಗೆ ಮಾರಾಟ ಮಾಡಬೇಕು ಅಂತ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲಿತಾ ಇದ್ದೀರಾ? ಹಾಗಾದರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಇದೆ. ಕಳೆದ 2 ತಿಂಗಳಿನಿಂದ ರಾಜ್ಯದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಒಂದೇ ಒಂದು ಆಸ್ತಿ ನೋಂದಣಿ ನಡೆದಿಲ್ಲ. ಹೌದು, ನೀವು ಕೇಳ್ತಿರೋದು ನಿಜ. ಸರ್ಕಾರ ಜನರಿಗೆ ಅನುಕೂಲ ಆಗಲಿ ಅಂತ ಜಾರಿಗೆ ತಂದಿರೋ ಹೊಸ ಇ-ಸ್ವತ್ತು 2.0 ತಂತ್ರಾಂಶ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸಾಫ್ಟ್ವೇರ್ ಎಡವಟ್ಟಿನಿಂದಾಗಿ ಆಸ್ತಿ ನೋಂದಣಿ ಸಂಪೂರ್ಣ ಸ್ಥಗಿತಗೊಂಡಿದ್ದು, ಸರ್ಕಾರಕ್ಕೆ ಬರೋಬ್ಬರಿ 3,500 ಕೋಟಿ ರೂಪಾಯಿ ಆದಾಯ ಖೋತಾಗಿದೆ. ಅಷ್ಟಕ್ಕೂ ಏನಿದು ಇ-ಸ್ವತ್ತು 2.0 ಸಮಸ್ಯೆ? ಹಳೆಯ ಸಾಫ್ಟ್ವೇರ್ ಚೆನ್ನಾಗೇ ಇತ್ತಲ್ಲ, ಇದನ್ನ ಯಾಕೆ ಬದಲಿಸಿದ್ರು? ಸಚಿವರು ಮತ್ತು ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಇ-ಸ್ವತ್ತು 2.0 ಎಡವಟ್ಟು? ಸ್ನೇಹಿತರೆ, ಡಿಸೆಂಬರ್ 1, 2025ರಂದು ರಾಜ್ಯ ಸರ್ಕಾರ ಆಸ್ತಿ ನೋಂದಣಿಯನ್ನ ಸರಳಗೊಳಿಸೋಕೆ ಅಂತ ಇ-ಸ್ವತ್ತು 2.0 ಅನ್ನೋ ಹೊಸ ಪೋರ್ಟಲ್ ಲಾಂಚ್ ಮಾಡಿತ್ತು. ಇದರ ಉದ್ದೇಶ ಏನಿತ್ತು ಅಂದ್ರೆ, ಸುಮಾರು 97 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿಗೆ ಡಿಜಿಟಲ್ ಖಾತಾ ಅಥವಾ ಇ ಖಾತಾ ಒದಗಿಸೋದು. ಅಂದ್ರೆ ಜನ ಕಚೇರಿಗೆ ಅಲಿಯೋದು ತಪ್ಪತ್ತೆ, ಮನೆಯಲ್ಲೇ ಕೂತು ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಅರ್ಜಿ ಹಾಕಬಹುದು ಅನ್ನೋದು ಸರ್ಕಾರದ ಪ್ಲಾನ್ ಆಗಿತ್ತು. ಆದ್ರೆ ಆಗಿದ್ದೇ ಬೇರೆ. ಈ ಹೊಸ ಸಾಫ್ಟ್ವೇರ್ ಶುರುವಾದಾಗಿನಿಂದ ಒಂದಲ್ಲ ಒಂದು ತಾಂತ್ರಿಕ ದೋಷಗಳು ಕಾಣಿಸಿಕೊಳ್ತಿವೆ. ಅರ್ಜಿ ಹಾಕೋಕೆ ಹೋದ್ರೆ ಸರ್ವರ್ ಡೌನ್, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ತಗೊಳ್ಳಲ್ಲ, ಗುಂಟೆ ಮತ್ತು ಸೆಂಟ್ಸ್ ಲೆಕ್ಕವನ್ನ ಚದರ ಮೀಟರ್ಗೆ ಕನ್ವರ್ಟ್ ಮಾಡೋಕೆ ಆಗ್ತಿಲ್ಲ. ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ, ಕಳೆದ 2 ತಿಂಗಳಲ್ಲಿ ಅಂದ್ರೆ ಜನವರಿ 31ರವರೆಗೆ ರಾಜ್ಯಾದ್ಯಂತ ಸಲ್ಲಿಕೆಯಾಗಿದ್ದು ಕೇವಲ 44,508 ಅರ್ಜಿಗಳು. ಇದರಲ್ಲಿ ವಿಲೇವಾರಿ ಆಗಿರೋದು ಅಥವಾ ಸರ್ಟಿಫಿಕೇಟ್ ಸಿಕ್ಕಿರೋದು ಬರೀ 7,978 ಆಸ್ತಿಗಳಿಗೆ ಮಾತ್ರ. ಅಂದ್ರೆ ಸಕ್ಸಸ್ ರೇಟ್ ಕೇವಲ 18%. ಬಿಕು ಎನ್ನುತ್ತಿವೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳು. ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಪ್ರತಿ ತಿಂಗಳು ಸರಾಸರಿ 54,000 ಇ-ಸ್ವತ್ತು ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಗ್ತಿತ್ತು. ಆದರೆ ಈಗ ಆ ಸಂಖ್ಯೆ ಪಾತಾಳಕ್ಕೆ ಕುಸಿದಿದೆ. ಇದರ ನೇರ ಪರಿಣಾಮ ಬಿದ್ದಿರೋದು ಸರ್ಕಾರದ ಬೊಕ್ಕಸಕ್ಕೆ. ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಗೆ ಬರಬೇಕಿದ್ದ ಸುಮಾರು 3,500 ಕೋಟಿ ರೂಪಾಯಿಗೂ ಅಧಿಕ ಆದಾಯ ನಷ್ಟ ಆಗಿದೆ. ಸದ್ಯಕ್ಕೆ ಕೇವಲ ಗಿಫ್ಟ್ ಡೀಡ್, ಲೀಸ್ ಡೀಡ್ ಅಥವಾ ಅಡಮಾನದಂತ ರಿಜಿಸ್ಟ್ರೇಷನ್ ಮಾತ್ರ ನಡೆಯುತ್ತಿದೆ. ಹೊಸ ಆಸ್ತಿ ಖರೀದಿ ಅಥವಾ ಮಾರಾಟದಂತ ನೋಂದಣಿ ಸಂಪೂರ್ಣ ಬಂದ್ ಆಗಿದೆ. ಅತಿ ಹೆಚ್ಚು ಅಂದ್ರೆ 15,768 ಅರ್ಜಿ ಸಲ್ಲಿಕೆಯಾಗಿರೋದು ಹಾವೇರಿ ಜಿಲ್ಲೆಯಲ್ಲಿ. ಆದ್ರೆ ಅಲ್ಲಿ ವಿತರಣೆ ಆಗಿರೋದು ಬರೀ 400 ಸರ್ಟಿಫಿಕೇಟ್. ಇನ್ನು ಬೆಂಗಳೂರು ನಗರದಲ್ಲಿ 4,149 ಅರ್ಜಿಗಳು ಬಂದಿದ್ರೆ ಕೇವಲ 1,854 ಜನರಿಗೆ ಮಾತ್ರ ಈ ಸ್ವತ್ತು ಸಿಕ್ಕಿದೆ. ಕೊಡಗು ಜಿಲ್ಲೆಯಲ್ಲಂತೂ ಕೇವಲ 20 ಅರ್ಜಿಗಳು ಸಲ್ಲಿಕೆಯಾಗಿವೆ. ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅಂತ ನೀವೇ ಊಹಿಸಿ. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳೋದೇನು? ಕೇಂದ್ರಕ್ಕೆ ಪತ್ರ ಬರೆದಿದ್ದೇಕೆ? ಈ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಂತ್ರಾಂಶದಲ್ಲಿ ದೋಷ ಇರೋದು ನಿಜ, ಅದನ್ನು ಸರಿಪಡಿಸೋಕೆ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ವಿಧಾನಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ಪತ್ರ ಬರೆದಿರೋ ಪ್ರಿಯಾಂಕ್ ಖರ್ಗೆ ಎನ್ಐಸಿ ತಂಡ ನಿಗದಿತ ಸಮಯದಲ್ಲಿ ಕೆಲಸ ಮುಗಿಸ್ತಾ ಇಲ್ಲ, ಕೂಡಲೇ ಮಧ್ಯ ಪ್ರವೇಶಿಸಿ ಸಾಫ್ಟ್ವೇರ್ ಸರಿಪಡಿಸಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮುಂದಿನ 15 ದಿನಗಳಲ್ಲಿ ಅಥವಾ 1 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿವರೆಗೂ ಜನ ಏನ್ ಮಾಡಬೇಕು? ವಿರೋಧ ಪಕ್ಷದ ಶಾಸಕರು ಹೊಸ ಸಾಫ್ಟ್ವೇರ್ ಸರಿಯಾಗುವವರೆಗೂ ಹಳೆ ಪದ್ಧತಿಯಲ್ಲೇ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಡಿಜಿಟಲ್ ಇಂಡಿಯಾ ಆನ್ಲೈನ್ ಸೇವೆ ಅಂತ ಹೇಳೋದು ಕೇಳೋಕೆ ಚೆನ್ನಾಗಿರುತ್ತೆ. ಆದ್ರೆ ಸರಿಯಾದ ತಯಾರಿ ಇಲ್ಲದೆ ಏಕಾಏಕಿ ಹೊಸ ರೂಲ್ಸ್ ತಂದ್ರೆ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದಕ್ಕೆ ಈ ಇ-ಸ್ವತ್ತು 2.0 ಬೆಸ್ಟ್ ಎಕ್ಸಾಂಪಲ್. ಒಂದು ಕಡೆ ತುರ್ತಾಗಿ ಆಸ್ತಿ ಮಾರಬೇಕು ಅಥವಾ ತಗೋಬೇಕು ಅಂತಿರೋ ಜನ ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸರ್ಕಾರಕ್ಕೂ ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ. ನಿಮಗೂ ಇ-ಸ್ವತ್ತು ಮಾಡಿಸುವಾಗ ಈ ರೀತಿ ಸಮಸ್ಯೆ ಆಗಿದೆಯಾ? ಸರ್ಕಾರದ ಈ ಹೊಸ ಪ್ರಯೋಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಳೆ ಪದ್ಧತಿನೇ ಬೆಸ್ಟಾ? ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.